ಅಂದ್ರೆ ಹಾಲಾಡಿ ಮೇಳದ ಅನುಭವ ಹೇಗಿತ್ತು ಸರ್? ಒಳ್ಳೆ ಅಡ್ಡಿಲ್ಲ, ಒಳ್ಳೆದಿತ್ತು. ಅನುಭವ ಒಳ್ಳೆ ಇತ್ತು. ಅವಾಗ ಮಧ್ಯೆ ಒಂದು ಕಾಲ್ ಪೆಟ್ಟಾಯ್ತು ನನಗೆ. ರಂಗಸ್ಥಳದಲ್ಲಿ ಪುಂಡು ವೇಷ ಮಾಡ್ಕೊಂಡು ಕುಣಿಯುವಾಗ ಇದಾಗಿದ್ದು, ಕುಳಿತ ತಪ್ಪದಾಗಿದ್ದು. 90 ನಿಮಗೆ ಎಷ್ಟು ವರ್ಷ ಸರ್ ಆಗ? 30 ವರ್ಷ ಆಗಿರ್ಬೋದು. 28, 30 ವರ್ಷ. 99 ಮದುವೆ ಆಗಿದ್ದು. ಒಂದು ಗಂಡು ಒಂದು ಹೆಣ್ಣು. ನೋಡುವ ಆಸೆ ಉಂಟು. ವೀಕ್ಷಕ ಸೀಸನ್ ಅಲ್ಲಿ ಸಾಮಾನ್ಯ 180 ಆಟ, 100 ಆಟ ನೋಡ್ತಾ ನೋಡ್ತಾರ. ನೋಡುವ ಆಸೆ ಎಲ್ಲ ಕಡೆ ಹೋಗ್ತಾರೆ. ಅಂದ್ರೆ ಮಡಮಕ್ಕಿ ಮೇಳದಲ್ಲಿ ಅನುಭವ ಅಂತಂದ್ರೆ ಹೊಸ ತರ ಐತೇನೋ ಅಲ್ಲಿ ಸ್ವಲ್ಪ ಅನುಭವ? ಯಾವ ತರ? ಏನಿಲ್ಲ, ಅವಾಗ ಅಲ್ಲಿ ಕಷ್ಟ ಜೀವನ ಇತ್ತು, ಬರೀ ಕಷ್ಟ. ಅವರಿಗೆ ಹರಕೆ ಆಟ ಇಲ್ಲ, ಇಲ್ಲ ಕಲೆಕ್ಷನ್ ಆಟಗಳು, ಬಿಡಾರ ಗಿಡಾರೆಲ್ಲ ಸರಿ ಇರ್ಲಿಲ್ಲ ಆವಾಗ. ಜೀವನ ಮಾಡಿದ್ವಿ. ವ್ಯವಸ್ಥೆ ಒಳ್ಳೆ ಆಯ್ತು ಬಿಡಿ. ಆವಾಗಿನ ವ್ಯವಸ್ಥೆ. ಮಡಮಕ್ಕಿ ಮೇಳದ ಯಾವ ದೇವ್ರು ಸರ್ ಅಲ್ಲಿ? ಯಾವ? ವೀರಭದ್ರ ದೇವರು. ವೀರಭದ್ರ ಮಡಮಕ್ಕಿ ವೀರಭದ್ರ ಮೇಳ. ಹುಡ್ದೆ ಮೇಳ. ಆವಾಗ ಭೋಜರಾಜ್ ಶೆಟ್ರು. ನೀವು ಇರುವಾಗ ಈಗ ಕಿಶನ್ ಶೆಟ್ರು. ಹೌದಾ? ಆವಾಗಲೇ ವ್ಯವಸ್ಥೆ ಎಲ್ಲ ಬಾರಿ ಕಡಿಮೆ ಇದ್ದಿತ್ತು. ಹೌದು ಹೌದು. ನಮ್ಗೆ ಕಲೆಕ್ಷನ್ ಆಟವೇ ಮಾಡುದು. ಖಂಡಿತ ಕಲೆಕ್ಷನ್ ಆಟ ಕಷ್ಟ ಅಲ್ಲ. ಮತ್ ನೀವು ಸರ್ ಹಾಲಾಡಿ ಮೇಳಕ್ಕೆ ಬಂದ್ರಿ, ಅದ ನಂತರ ಹಾಲಾಡಿ ಮೇಳಕ್ಕೆ ಮತ್ತೆ ಹಾಲಾಡಿ ಮೇಳಕ್ಕೆ ಬಂದ. ಮಡಮಕ್ಕಿ ಅದು ಕೂಡ ಹಾಲಾಡಿ ಮೇಳಕ್ಕೆ ಬರ್ಲಿಕ್ಕೆ ಅಂದ್ರೆ ಯಜಮಾನಕ್ಕೆ ಮಡಮಕ್ಕಿಯಿಂದ ಹಾಲಾಡಿ ಬಂದ. ಹೀಗೆ ಬಂದ್ರಿ, ಎಲ್ಲವೂ ಚೇಂಜ್ ಆದ ಹೀಗೆ ನಿಮ್ಮ ಮನಸ್ಸಿಗೆ ಬಂದಾಗ ಮನಸಮಾಧಾನಕ್ಕೆ ಬಂದ್ರಿ ಅಲ್ಲ? ಬದಲಾವಣೆ. ಹಾಲಾಡಿ ಮೇಳದಲ್ಲಿ 10 ವರ್ಷ ತಿರುಗಾಟ ಮಾಡಿದ್ವಿ. ಅಲ್ಲೂ ಯಾವ ತರ ಪಾಠ ಸರ್? ಅಲ್ಲಿ ಎಲ್ಲ ಒಂಥರ ಪುಂಡು ವೇಷ ಟೈಪ್ ವೇಷ ಮಾಡಿದ್ವಿ. ಪುಂಡು ವೇಷ, ಯಾದೆ ಮಂದಿ ವೇಷ. ಹಾಲಾಡಿ ಮೇಳ 10 ವರ್ಷದಲ್ಲಿ ನಿಮ್ಗೆ ಯಾರೆಲ್ಲ ಸಿಕ್ಕರು ಸರ್ ಭಾಗವತರಾಗಿ ಮತ್ತೆ ವೇಷಧಾರಿಗಳಾಗಿ? ಹೆಚ್ಚಿಗೆ ನನಗೆ ನಾಗೇಶ್ ಕುಲಾಲ್ರು ಭಾಗವತರು, ಆಮೇಲೆ ರವೀಂದ್ರ ಶೆಟ್ರು, ಇದು ಹೊಸಂಗಡಿ ರವೀಂದ್ರ ಶೆಟ್ರು, ಆಮೇಲೆ ಮಂಜುನಾಥ್ ಗೌಡ್ರು ಅಂತೇಳಿ ಆಗುಂಬೆಯವರು ಭಾಗವತರಾಗಿ. ವೇಷಧಾರಿಗಳು ಯಾರ? ಅವಾಗೆಲ್ಲ ಸಣ್ಣ ಸಣ್ಣ ವೇಷಧಾರಿ, ದೊಡ್ಡವ್ರು ಯಾರಿಲ್ಲ. ಇಲ್ಲ ಹಾಲಾಡಿ ಮೇಳ ಆಗ ಇವ್ರು ತಕೊಂಡಿರ್ಲಿಲ್ವಾ? ಇದು ಅವಾಗ ಇವ್ರ ಯಜಮಾನ್ ಯಜಮಾನಿಕೆಲಿತ್ತ? ಇಲ್ಲ ಇಲ್ಲ ಇಲ್ಲ, ಕಿಶನ್ ಯಜಮಾನ್. ಅವ್ರ ಇದರಲ್ಲಿ ಸಾಲಿಗ್ರಾಮ ಮೇಳದ. ಈಗ ಬದಲಾವಣೆ ಆಗಿದೆ ಅದು. ಅಲ್ಲಿಂದ ನಾನು ಬಿಟ್ಟದ್ದು, ಆ ಮೇಳ ಬಿಟ್ಟೆ. 10 ವರ್ಷ ಮಾಡಿ ಕಿಶನ್ ಹೆಡ್ರ ಮೇಳ ಇವ್ರಿಗೆ ಕೊಟ್ರಲ್ಲ, ಕರ್ನಾಟಕ ಶೆಟ್ಟರಿಗೆ, ಅವಾಗ ಬಿಟ್ಟೆ ನಾನು ಹಾಲಾಡಿ ಮೇಳ. ಹಾಲಾಡಿ ಮೇಳ ಬಿಟ್ಟು ಮತ್ತೆ ಪುನಃ ಸೌಕೂರಿಗೆ ಹೋದೆ. ಸೌಕೂರಿ ಕಲಾವಿದರು ಯಾರನ್ನು ಕೊಡ್ಲಿಲ್ಲ, ಕಲಾವಿದರು ಬೇಕಂತೇಳಿ ಸೌಕೂರಿ ಮಾಡಿದ್ವಿ. ಅಲ್ಲಿದ್ದ ಕಲಾವಿದರನ್ನ ಈ ಕಡೆ ತಂದ್ರಿ? ಅಲ್ಲ 6 ವರ್ಷ ಇದ್ದೆ. ನಿಮ್ಗೆ ಹಾಲಾಡಿ ಮೇಳ ಯಾವ ತರ ಪ್ರಸಂಗ ಸರ್? ಹಾಲಾಡಿ ಮೇಳದ ಎಲ್ಲಾ ಪ್ರಸಂಗ ಆಗ್ತಿತ್ತು. ಅಲ್ಲ ಹಾಗಲ್ಲ, ಸಾಮಾಜಿಕ ಮಾಯ ಮೇಘನ, ಇದು ಪೌರಾಣಿಕ ಕಡಿಮೆ, ಹೊಸ ಪ್ರಸಂಗ ಜಾಸ್ತಿ. ಎಲ್ಲ ಪ್ರಸಂಗ ಹೊಸ ಪ್ರಸಂಗ. ನೀವು ಹೊಸ ಪ್ರಸಂಗ ಮಾಡ್ತೀರಿ, ಪಾಠ ಮೊದ್ಲೇ ಮಾಡ್ತಿದ್ರಲ್ಲ? ಹೌದು. ಅಂದ್ರೆ ಹಾಲಾಡಿ ಮೇಳದ ಅನುಭವ ಹೇಗಿತ್ತು ಸರ್? ಒಳ್ಳೆದಿತ್ತು. ಅನುಭವ ಒಳ್ಳೆ ಇತ್ತು. ಅವಾಗ ಮಧ್ಯೆ ಒಂದು ಕಾಲ್ ಪೆಟ್ಟಾಯ್ತು ನನಗೆ. ರಂಗಸ್ಥಳದಲ್ಲಿ ಪುಂಡು ವೇಷ ಮಾಡ್ಕೊಂಡು ಕುಣಿಯುವಾಗ ಇದಾಗಿದ್ದು, ಕುಳಿತ ತಪ್ಪದಾಗಿದ್ದು. ಆಮೇಲೆ ಕುಣಿಯುವುದೆಲ್ಲ ಸ್ವಲ್ಪ ಕಡಿಮೆ ಮಾಡಿದೆ. ಅಲ್ಲ ಮತ್ತೆ ರೆಸ್ಟ್ ತಗೊಂಡ್ರ? ರೆಸ್ಟ್ ತಗೊಳ್ಳಿಲ್ಲ, ವೇಷ ಮಾಡ್ತಾ ಇದ್ದೆ. ವೇಷ ನಾನು ದೊಡ್ಡ ದೊಡ್ಡ ವೇಷ ಮಾಡೋದಿಲ್ಲ, ಸಣ್ಣ ಮುನ್ನಿಗಿಲ್ಲಿ ಮಾಡ್ಕೊಂಡು 1 ವರ್ಷ ಕಳೆದೆ ನಾನು. ಮ್ಯಾನೇಜರ್ ಇವ್ರು ಮಂಜುನಾಥ್ ಕೊಟ್ಟಾರ ಇದ್ರು, ಮನೆಗೆ ಕೂತ್ಕೊಂಡಂತ ಒಂದ್ ಸಣ್ಣ ವೇಷ ಹಾಕಿ ಅಂತ ಆ ವರ್ಷ ಪೂರೈಸಿದೆ. ಅಂದ್ರೆ ಕುಣಿತಿರುವಾಗಲೇ ಕಾಲು ಉಳುಕಿದ್ದು, ಕೊಳಕಿರಬೇಕಾಗತ್ತೆ ಈ ಕಾಲ. ಈಗಲೂ ನೋವು ಇದೆಯಾ? ನೋವು ಆಗಾಗ ನೋವು ಬತ್ತೀಗ ಅಂತ ಸ್ವಲ್ಪ ಜಾಗ್ರತೆ ಮಾಡ್ತೀವಿ, ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಅದ್ರ ಬಗ್ಗೆ ಇರುತ್ತೆ. ಜಾಸ್ತಿ ಕುಣಿದಿಲ್ಲ, ಕುಣಿತೆ ಸ್ವಲ್ಪ ಕಡಿಮೆ ಅಷ್ಟೇ. ಅದೇ ಹಾಲಾಡಿ ಮೇಳದ 10 ವರ್ಷ ಪಯಣ. 10 ವರ್ಷ ಪಯಣ ಅದ ನಂತರ ನೀವು ಸೌಕೂರಿಗೆ? ಅದಂತರ ಸೌಕೂರಿಗೆ ಹೋದೆ. ಸೌಕೂರ್ಲಿ ಎಷ್ಟು ವರ್ಷ ಇದ್ರಿ ಸರ್? ಸೌಕೂರ್ 6 ವರ್ಷ ಇದ್ದೆ. 6 ವರ್ಷ. 6 ವರ್ಷ ಅಂದ್ರೆ ಅಲ್ಲೂ ಕೂಡ ಇದೆ ಪಾತ್ರಗಳು ಸೇಮ್. ನೀವು ಇಷ್ಟಪಡುವ ಪಾತ್ರ ಯಾವ್ದು ಸರ್? ನಿಮ್ಗೆ ಇಷ್ಟ ಆಗುವಂತ? ಇಷ್ಟ ಆಗುವ ಪಾತ್ರ ಅಂತ ಹೇಳಿದ್ರೆ ಸೂರಸೇನ, ಕೋಟೆಕರ್ಣ, ಆಮೇಲೆ ಜಮದಗ್ನಿ, ಹೀಗಿಂದ ವೇಷ ಮಾಡಿದ್. ಆವೇಶದ ಪಾತ್ರ ಅದು. ಜಮದಗ್ನಿ, ಕೌಂಡ್ಲಿಕ ಎಲ್ಲ ಖುಷಿ ಕೊಟ್ಟ ಪಾತ್ರ. ಮತ್ತೆ ಹಾಗೆಲ್ಲ ಮಾಡಿದೆ, ಜಾಂಬವ ಎಲ್ಲ ವೇಷ ಮಾಡಿದ್ವಿ. ಈ ಸೌಕೂರ್ ಮೇಳದಲ್ಲಿ ನಂತರ ಬಂದು ನೀವು ಎಷ್ಟು ವರ್ಷ ಹೇಳಿ? 6 ವರ್ಷ. 6 ವರ್ಷ ಇದ್ರಿ. 6 ವರ್ಷ ಸೌಕೂರ್ ಮೇಳ. ನಂತರ ಸೌಕೂರ್ ಮೇಳ ನಂತರ ಕಮಲಶಿಲೆಗೆ, ಪೌರಾಣಿಕ ಪ್ರಸಂಗ. ಈಗ ಕಮಲಶಿಲೆ ಎಷ್ಟು ವರ್ಷ ಇದ್ರಿ ಸರ್? 6 ವರ್ಷ ಆಯ್ತು. 6 ವರ್ಷ. ಹೌದು. ಅದ್ರ ಮಧ್ಯೆ ನಿಮ್ಮ ಸಾಂಸಾರಿಕ ಜೀವನ ಅಂದ್ರೆ ನೀವು ನಿಮ್ಮ
ಮದುವೆ ಅದ್ರ ಬಗ್ಗೆ ಸ್ವಲ್ಪ ಮದುವೆ ವಿಸ್ತಾರವಾಗಿ ನಾನು ತಿಳಿಸಿ. ಹಾಲಾಡಿ ಮೇಳದಲ್ಲಿರುವಾಗ ಮದುವೆ ಆಗಿದ್ದೆ. ಎಷ್ಟು ವರ್ಷದಲ್ಲಿ ಮದುವೆ ಆದ್ರೆ? 99ರಲ್ಲಿ ಮದುವೆ ಆಗಿದೆ. 90. ನಿಮಗೆ ಎಷ್ಟು ವರ್ಷ ಸರ್ ಆಗ? ಒಂದು 30 ವರ್ಷ. 30 ವರ್ಷ ಆಗಿರ್ಬೋದು. ಹ್ಮ್. 28 30 ವರ್ಷ. 99ರಲ್ಲಿ ಮದುವೆ ಆಗಿದ್ದೆ. ಹಾ ಹಾ. ಒಂದು ಗಂಡು ಒಂದು ಹೆಣ್ಣು. ನಿಮ್ ಮಡದಿ ಹೆಸರೇನು ಸರ್? ರತ್ನ ಅಂತೇಳಿ. ಯಾವ ಊರ್ನವ್ರು ಸರ್? ಅವ್ರಿಲ್ಲಿ ಶಂಕರನಾರಾಯಣ ಕುಳಂಜಿ ಅವರು. ಅವರ ಫ್ಯಾಮಿಲಿ ಯಾರು ಯಕ್ಷಗಾನದವ್ರು ಇದ್ದಾರಾ? ಇಲ್ಲ ಇಲ್ಲ ಯಾರು ಯಾರಿಲ್ಲ. ಯಾರು ಇಲ್ಲ. ಇವ್ರಿಗೆ ಯಕ್ಷಗಾನ ಆಸಕ್ತಿ ಇದೆಯಾ? ಯಾರಿಗೆ? ಮಡದಿಗೆ ಅಡ್ಡಿಲ್ಲ. ಇದೆಯಾ? ಆಸಕ್ತಿ ಇದೆ. ಮತ್ತೆ ಅವರ ಬೆಂಬಲ ಹೇಗಿದೆ ನಿಮಗೆ? ಅಂದ್ರೆ ಈಗ ಸಣ್ಣ ಪ್ರಾಯದಲ್ಲಿ ಮದುವೆ ಆಗಿದ್ರಿ, 28 29 ವರ್ಷ 30 ವರ್ಷ. ಬೆಂಬಲ ಅಂತೇಳಿ ನಾನು ಮನೆಯಲ್ಲಿ ಇರುದಿಲ್ಲಲ್ಲ, ರಾತ್ರಿ ಎಲ್ಲ ಹಗಲು ಬರುದು ಯಾವ್ಯಾವ್ದು ಟೈಮಿಗೆ, ಮತ್ತೆ ಆಗ ಫುಲ್ ಆಟ ಅಲ್ಲ ಸರ್? ಫುಲ್ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಆಟ. ತುಂಬಾ ಹೆಂಡತಿನ ತುಂಬಾ ಅನುಕೂಲ ಇದ್ದಿತ್ತು ನನಗೆ. ಸಪೋರ್ಟ್ ಮಾಡಿ ನಿದ್ದೆ ಮಾಡಿದ್ರೆ ಎಬ್ಬಿಸುವುದು, ಎಬ್ಬಿಸಿ ಕಳಿಸಲ್ಲ. ಇವಾಗ್ಲೂ ಅಡ್ಡಿಲ್ಲ, ಮಕ್ಕಳಂತೆ ನೋಡು, ಮಗನಂತೆ ನೋಡ್ಕೊಂತ, ಮಕ್ಕಳನ್ನ ಯಾಕೆ ನೋಡ್ತಾರೋ ಅದೇ ರೀತಿ ಸೇವೆ ಮಾಡ್ಕೊಂಡಿದ್ದಾರೆ. ನೋಡ್ತಾರೆ, ಸಪೋರ್ಟ್ ಉಂಟು. ಖಂಡಿತ. ಸಪೋರ್ಟ್ ಇಲ್ಲ ಇಷ್ಟು ವರ್ಷ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಅಲ್ವಾ? ಹಾಗೆ ಮತ್ತೆ ಮಕ್ಕಳು ಮಕ್ಕಳು ಹಾಗೆ ಅಭ್ಯಾಸ ಮಾಡಿದ್ರೆ. ಮಕ್ಕಳ ಹೆಸರು ಎಂತ ಸರ್? ಮಗನ ಹೆಸರು ಪ್ರದೀಪ್ ಅಂತೇಳಿ. ಏನ್ ಮಾಡ್ತಾರೆ ಸರ್? ಅವ ITI ಮಾಡಿ ಮೆಕ್ಯಾನಿಕ್, ಅವ ಆಟೋಮೊಬೈಲ್ ಮಾಡಿದ್ದ. ಈಗ ಮಿಷನ್ ರಿಪೇರಿ ಮಾಡ್ತಾ ಇದ್ದ. ಈಗ ಈ ಕೊಳೆ ಮದ್ದು ಜೋಡಿತಾರಲ್ಲ, ಇದೇ ಎಲ್ಲ ಮಿಷನ್, ಮರ ಕೊಯ್ಯೋ ಮಿಷನ್, ಅದೆಲ್ಲ ರಿಪೇರಿ ಮಾಡ್ತೇವೆ. ಈಗ ಅವನೇ ಅಭ್ಯಾಸ ಮಾಡ್ಕೊಂಡಿದ್ದ. ಮಗಳು ಅವಳು MSW ಮಾಡಿ HR ಮಾಡ್ತಾ ಇದ್ದಾಳೆ ಇಲ್ಲಿ. ಎಲ್ಲಿ ಮಣಿಪಾಲದಲ್ಲಿ ESI ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದ. ಮದುವೆ ಆಗಿಲ್ಲ ಇಬ್ಬರಿಗೂ? ಇಲ್ಲ ಇಲ್ಲ, ಇಬ್ಬರು ಮದುವೆ ಆಗಿಲ್ಲ. ಹೇಗೆ ಸರ್ ಸಂಸಾರ? ಸುಖ ಸಂಸಾರ ದೇವರ ನಡೆದಿಂದ. ಒಂದು ಊಟಕ್ಕೆ ಈಗ ತೊಂದರೆ ಇಲ್ಲ, ಯಾವ ಸಮಸ್ಯೆ ಇಲ್ಲ, ದೇವರ ಅನುಗ್ರಹ, ಖುಷಿಯಲ್ಲಿದ್ದೇನೆ. ಕಲಾ ಜೀವನ ಖುಷಿ ಅಂತ ಖಂಡಿತ ಬೇಸರ ಅನ್ಸ್ಲಿಲ್ಲ. ಕಲಾ ಪಯಣ ಬೇಸರ ಅನ್ಸ್ಲೇ ಇಲ್ಲ ನನಗೆ, ಇನ್ನೂ ಬೇಸರ ಅನ್ಸ್ಲಿಲ್ಲ ನನ್ನ. ಸತ್ಯ ಸರ್. ಮಕ್ಕಳಲ್ಲಿ ಯಾರು ಯಕ್ಷಗಾನಕ್ಕೆ ಬಂದಿದ್ದಾರೆ ಅಥವಾ ಯಕ್ಷಗಾನ ಆಸಕ್ತಿ ಇದೆಯಾ ಮಕ್ಕಳಲ್ಲಿ? ಮಗಳಿಗೆ ಸ್ವಲ್ಪ ಆಸಕ್ತಿ ಇತ್ತು, ಮಗನಿಗೆ ಆಸಕ್ತಿ ಅಂದ್ರೆ ನೋಡ್ತಿಲ್ಲ, ವೇಷ ಮಾಡೋದಿಲ್ಲ. ಸ್ವಲ್ಪ ಅವಳು ಈ ಹೆಜ್ಜೆ ಕಲ್ಲಿಕ್ ಹೋದ, 4 ಹೆಜ್ಜೆ ಕಲ್ತಾಳೆ. ಒಂದು ವರ್ಷನ ಅದಕ್ಕೆ ಎಲ್ಲ ಕ್ಲಾಸಿಗೂ ಮಧ್ಯೆ ಹೋಗಿದ್ದಾಳ. ಆಮೇಲೆ ಕೈದೆ ಮಾಡದ. ಈಗ ಬಿಜಿ ಬಿಡಿ, ಕಲಿಯುವುದರಲ್ಲಿ ಬಿಜಿ ಅಲ್ವಾ? ಅಲ್ಲ, ಯಾರು ನೀವೇ ಪ್ರಥಮರು, ನಿಮ್ಮ ನಂತರ ಯಾರು ಅಂತ ಅಷ್ಟೇ. ನಂತರ ಇಲ್ಲ, ನಿಮ್ಮ ನಂತರ ಅಂತಲ್ಲ, ನಿಮ್ ಈಗ ವಯಸ್ಸಹಜವಾಗಿ ನಾವು ನಿವೃತ್ತಿ ಹೊಂದಲೇಬೇಕಾಗ್ತದೆ. ವಯಸ್ಸು ನಿಲ್ಲುದಿಲ್ಲಲ್ಲ. ನಿಮ್ಮ ಯಕ್ಷಗಾನಕ್ಕೆ ಬರುವವ್ರು ಯಾರಿಲ್ಲ. ಈಗ ನಾರಾಯಣ್ ನಾಯಕ್ ಉಳ್ಳೂರು ಅವರ ಒಂದು ಮನೆಯಿಂದ ಯಾರು ಬೇಕಲ್ಲ ಸರ್ ಯಕ್ಷಗಾನ ಕೊಡುಗೆ? ಇಲ್ಲ ಇಲ್ಲ ಇಲ್ಲ, ಬರೋ ಚಾನ್ಸ್ ಇಲ್ಲ. ಇಲ್ಲ, ಅತಿಥಿ ಕಲಾವಿದರಾಗಿಲ್ಲ. ಮಗನ ಇಂಟ್ರೆಸ್ಟೇ ಇಲ್ಲ ಸರ್? ಯಕ್ಷಗಾನದ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನೋಡ್ತಾರೆ, ನೋಡುವ ಆಸೆ ಉಂಟು. ಕಲಾಭಿಮಾನಿ ವೀಕ್ಷಕ. ಸೀಸನ್ ಅಲ್ಲಿ ಸಾಮಾನ್ಯ 180 ಆಟ, 100 ಆಟ ನೋಡ್ತಾ. ಅಷ್ಟು ನೋಡ್ತಾರ? ನೋಡುವ ಆಸೆ. ಎಲ್ಲ ಕಡೆ ಹೋಗ್ತಾರೆ, ಎಲ್ಲ ಮೇಳದ ಆಟ ಎಲ್ಲ ಕಡೆ ಹೋಗ್ತಾರೆ. ಅಲ್ಲ, ನಾಡಿಗಿನ್ನ ಬೆಂಗಳೂರಿಗೆ ಹೋಗ್ಬೇಕಂತ ಇದ್ರಿಗೆ ಅವ್ನ ಸಾವುಕಾರ ಸ್ವಲ್ಪ ಯಕ್ಷಗಾನ ಹುಚ್ಚಿದ್ದವ್ರು. ಹೌದಾ? ಕರ್ಕೊಂಡು ಹೋಗ್ತಾರೆ ಬೆಂಗಳೂರಿಗೆ. ಶನಿವಾರ ಹೊರಟು ಭಾನುವಾರ ಮಧ್ಯಾಹ್ನ ಆಟ ಇದ್ರು ನೋಡಿ, ಭಾನುವಾರ ಸಾಯಂಕಾಲ ಹೊರಟು ಬರುದಂತ. ನೀವು ಬರ್ತೀರಿ? ನೀವು ಹೋಗುದಿಲ್ಲ. ಮತ್ತೆ ಸರ್, ನೀವು ಹಾಲಾಡಿ ಮೇಳಕ್ಕೆ ಬರ್ತೀರಿ ಅಲ್ಲ, ಕಮಲಶಿಲೆ ಮೇಳಕ್ಕೆ. ಈಗ ನೀವು ಕಮಲಶಿಲೆ ಮೇಳಕ್ಕೆ ಬರ್ತೀರಿ. ಕಮಲಶಿಲೆ ಮೇಳದಲ್ಲಿ ಈಗ 6 ವರ್ಷ ಆಯ್ತು. ಹೌದು, 6 ವರ್ಷ. ಅಂದ್ರೆ ಮೊದ್ಲು ತುಂಬಾ ವರ್ಷ ಇದ್ದವ್ರು ತಾವು. ಹೌದೌದು. ಈಗಿನ ವಾತಾವರಣಕ್ಕೂ ಹಿಂದಿನ ವಾತಾವರಣಕ್ಕೂ ವ್ಯತ್ಯಾಸ ಏನಿದೆ ಸರ್? ಬದಲಾಗಿದೆ, ತುಂಬಾ ಬದಲಾಗಿದೆ. ಅವಾಗ ಎತ್ತಿನ ಗಾಡಿ ನಿಧಾನ ಹೋಗ್ತದೆ. ಈಗ 4 ಗಂಟೆ 5 ಗಂಟೆ 6 ಗಂಟೆ ಮುಗಿಬೇಕು. ಎತ್ತಿನ ಗಾಡಿ ಭಾರಿ ಕಷ್ಟ ಇತ್ತಪ್ಪ ಅವಾಗ. ಯಕ್ಷಗಾನ ಜೀವನ ಭಾರಿ ಕಷ್ಟ ಇತ್ತು, ಭಾರಿ ಕಷ್ಟ. ಒಂದೂರಿಂದ ಒಂದೂರಿಗೆ ಹೇಗೆ ಹೋಗ್ತೀರಿ ಸರ್? ಗಾಡಿಯಲ್ಲಿ ಹೋಗುದು, ಗಾಡಿ ಹಿಂದೆ ಹೋಗ್ಬೇಕು ನಾವು ನಡ್ಕೊಂಡು. ಅವಾಗ ಹತ್ರ ಆಟ ಇದ್ದಿತ್ತ? ಅಂತ ಇವತ್ತಿಲ್ಲ ಆಟ, ನಾಳೆ ಸಿದ್ದಾಪುರ. ತುಂಬಾ ನಡಿಬೇಕಲ್ಲ ಸರ್? ಒಂದು ಅರ್ಧ ದಿವಸ ನಡಿಬೇಕು. ಗಾಡಿ ಹಿಂದೆ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು. ಗಾಡಿ ಮೇಲೆ ಹತ್ಲಿಕ್ ಬಿಡುದಿಲ್ಲ. ಹೌದಾ? ಭಾರಿ ಕಷ್ಟ. ನಡ್ಕೊಂಡೇ ಹೋಗ್ಬೇಕು ಎಲ್ಲರೂ. ಬೇರೆಲ್ಲ ಮುಂದೆ ಹೋಗ್ತಿದ್ರೆ.